ಕಾಂಗ್ರೆಸ್ನಲ್ಲಿ ಈಗ ಚರ್ಚೆ ಆಗ್ತಾ ಇರೋ ವಿಷಯ ಏನು ಅಂತ ಕೇಳಿದ್ರೆ ಒಂದು ಡಿನ್ನರ್ ಮಾಡೋದಕ್ಕೆ ಬಿಡ್ಲಿಲ್ಲ ಅನ್ನೋದು, ಇನ್ನೊಂದು ಕಡೆಯಲ್ಲಿ ಪವರ್ ಶೇರಿಂಗ್ ಫೈಟ್ ಈಗ ತಾರಕಕ್ಕೇರ್ತಾ ಇದೆಯಂತೆ. ಸಂಕ್ರಾಂತಿಗೆ ಕ್ರಾಂತಿ ಆಗುತ್ತೆ ಅಂತ ಚರ್ಚೆ ಕೂಡ ಆಗ್ತಿರೋ ಹೊತ್ತಲ್ಲೇ ಹಬ್ಬದ ಮುನ್ನಾ ದಿನದ ನಾಳೆ ಅಂದ್ರೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಮಹತ್ವದ ಸಭೆಯನ್ನ ನಡೆಸಲಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆಯಲಿರುವ ಸಿಎಲ್ಪಿ ಸಭೆ ಹೈ ವೋಲ್ಟೇಜ್ ಮೀಟಿಂಗ್ ಆಗಿ ಪರಿವರ್ತನೆ ಆಗಿದೆ. ಇನ್ನು ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಬಣ ಪರಸ್ಪರ ಚಾರ್ಜ್ ಶೀಟ್ ಮಾಡಲಿದ್ದಾರೆ ಅಂತ ತಿಳಿದು ಬಂದಿದೆ. ಆದರೆ ಸಿಎಲ್ಪಿ ಸಭೆಗೂ ಮುನ್ನವೇ ಎರಡೂ ಬಣದ ಅಹವಾಲನ್ನ ಕೇಳಿ ಅಸಮಾಧಾನ ತಣ್ಣಗಾಗಿಸಲು ಎಐಸಿಸಿ ನಾಯಕರು ನಿರ್ಧರಿಸಿದ್ದಾನೆ ಎನ್ನಲಾಗ್ತಿದೆ. ಹಾಗಾದ್ರೆ ಯಾವ ಬಣದ ಆರೋಪ ಏನು, ಒಮ್ಮೆ ನೋಡೋಣ. ಕಾಂಗ್ರೆಸ್ ಪವರ್ ಫೈಟ್ನಲ್ಲಿ ಈಗ ಮುಖ್ಯಮಂತ್ರಿಗಳ ಬಣ ಮತ್ತು ಡಿಕೆ ಶಿವಕುಮಾರ್ರ ಬಣ ಎರಡೂ ಬಣಗಳದ್ದು ಕೂಡ ಪ್ರತ್ಯೇಕ ಚಾರ್ಜ್ ಶೀಟ್ ಸಿದ್ಧಗೊಂಡಿದೆ. ಹಾಗಾದ್ರೆ ಸಿಎಂ ಬಣದ ನಾಯಕರುಗಳ ಅಭಿಪ್ರಾಯ ಏನು, ಅವರೇನು ಹೇಳ್ತಾರೆ? ಈಗ ಸಿಎಲ್ಪಿಯಲ್ಲಿ ಸರ್ಕಾರ ಬಂದಾಗಿನಿಂದಲೂ ಬರೀ ಅಧಿಕಾರ ಹಂಚಿಕೆಯದ್ದೇ ಚಿಂತೆ. ಇಲ್ಲ ಅಂದವ್ರು ಯಾರು? ಆರಂಭ ಆದ ದಿನದಿಂದ ಇಲ್ಲಿಯವರೆಗೂ ಅಭಿವೃದ್ಧಿ ಬಗ್ಗೆ ಯಾರಾದರೂ ಚಿಂತೆ ಮಾಡಿದ್ದೀರಾ? ಈಗ 2 ತಿಂಗಳಿಂದ ಪಿಂಚಣಿ ಸಿಗ್ತಾ ಇಲ್ಲ, ವೃದ್ಧಾಪ್ಯ ವೇತನ ಸಿಗ್ತಾ ಇಲ್ಲ, ಈ ಕಡೆಗೆ ವಿಧವಾ ವೇತನ ಸಿಗ್ತಾ ಇಲ್ಲ ಅಂತ ಅಂಗಲಾಚ್ತಾ ಇದ್ದಾರಲ್ಲ. 2 ತಿಂಗಳಿಂದ ಬರ್ತಾ ಇಲ್ಲ, ಕೊಡಿ ಕೊಡಿ ಅಂತ. ಇದನ್ನ ಯಾರಾದರೂ ಕೇಳಿಸ್ಕೊಳ್ತಿದ್ದಾರ? ಎಲ್ಲರೂ ನಿಮ್ಮ ಕುರ್ಚಿ ಉಳಿಸ್ಕೊಳ್ಳೋ ಚಿಂತೆ ಇವರಿಗೆ, ಪಡ್ಕೊಳ್ಳೋ ಚಿಂತೆ ಅವರಿಗೆ. ಒಟ್ಟಿನಲ್ಲಿ ಈ ಚಿಂತೆನೆ ಹೌದು. ಇದನ್ನ ನೀವು ಕರೆಕ್ಟಾಗಿ ಬರ್ದಿದ್ದೀರಾ ನೋಡಿ. ಇದೊಂದನ್ನ ಸಿಎಂಗೆ ಅಧಿಕಾರ ನಡೆಸಲು ಬಿಡದೆ ಡಿಕೆಶಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಹಸ್ತಕ್ಷೇಪವನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಗೊತ್ತಿಲ್ಲ. ಒಂದಂತೂ ಸತ್ಯ, ಕೆಲ ಸಚಿವರು ನಮ್ಮ ಇಲಾಖೆಯಲ್ಲಿ ಅವರ ಹಸ್ತಕ್ಷೇಪ ಇದೆ ಅಂತ ಅಸಮಾಧಾನಗೊಂಡಿದ್ದಾರೆ ಅಂತ ಸಿದ್ದರಾಮಯ್ಯ ಬಳಿ ಹೇಳ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಿದೆ. ಮುಖ್ಯಮಂತ್ರಿಗಳ ಅಧಿಕಾರದಲ್ಲಿ ಯಾವ ರೀತಿ ಹಸ್ತಕ್ಷೇಪ ನೋಡಬೇಕು. ಡಿಕೆಶಿ ಓವರ್ಟೇಕ್ ಪ್ರವೃತ್ತಿ ಕಡಿಮೆ ಮಾಡಿಕೊಳ್ಬೇಕು. ತಾವು ಇನ್ನೊಂದು ಪವರ್ ಸೆಂಟರ್ ಅಂತ ಬಿಂಬಿಸ್ಕೊಳ್ತಾ ಇದ್ದಾರೆ. ಪವರ್ ಶೇರ್ ಗೊಂದಲಕ್ಕೆ ನೀವು ಸ್ಪಷ್ಟತೆಯನ್ನ ಕೊಡಬೇಕು. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ರಾಜ್ಯ ಪ್ರವಾಸ ಮಾಡ್ತಿಲ್ಲ, ಕಾರ್ಯಕರ್ತರ ಅಹವಾಲನ್ನ ಕೇಳ್ತಾ ಇಲ್ಲ, ಅವರಿಗೆ ಸ್ಥಾನ ಕಿತ್ಕೊಳ್ಬೇಕು ಅನ್ನುವಂತಹ ಏನ್ ಪ್ಲಾನ್ ನಡೀತಾ ಇದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ. ಯಾಕಂದ್ರೆ ಹೈಕಮಾಂಡ್ ಹೇಳಿದ್ದಾರೆ ಅಂತ ರಾಜಣ್ಣ ಹೇಳಲಿಲ್ವಾ ಈಗ ಎಲೆಕ್ಷನ್ ಆದ್ಮೇಲೆ ಅಂತ. ಈಗ ಒನ್ ಪರ್ಸನ್ ಒನ್ ಪವರ್ ಅನ್ನುವಂತಹ ಒಂದು ಕೆಲಸ ಇರಬೇಕು, ಅವರಿಗೆ ಒಂದು ಹುದ್ದೆ ಇರಬೇಕು ಅಂತ. ಸೊ ಆ ಒನ್ ಪೋಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೆಪಿಸಿಸಿ ವಿಷಯದಲ್ಲಿ ಕೆಣಕುವಂತಹ ಕೆಲಸವನ್ನ ಆರಂಭ ಮಾಡಿದ್ದಾರೆ. ಡಿಕೆಶಿಯಿಂದ ಎಲ್ಲದರಲ್ಲೂ ಕೂಡ ಏಕಪಕ್ಷೀಯ ನಿರ್ಧಾರ. ಯಾವೆಲ್ಲ ವಿಷಯದಲ್ಲಿ ಸ್ಥಳೀಯವಾಗಿ ಬಗೆಹರಿಯಬಹುದಾದಂತಹ ವಿಚಾರಗಳನ್ನು ಕೂಡ ಹೈಕಮಾಂಡ್ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಿದ್ದಾರೆ ಅಂತ. ಯಾವ ವಿಷಯ? ಇಲ್ಲಿ 2 ವಿಷಯ ಕಾಣಿಸ್ತಾ ಇದೆ. ಇದರ ಹೊರತಾಗಿಯೂ ಕೂಡ ಇದೆಯಾ? ಸಿದ್ದರಾಮಯ್ಯನವರ ಹಾಸನದ ಸಮಾವೇಶದಲ್ಲಿ ಅದನ್ನ ಪಕ್ಷದ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಮಾಡೋದಕ್ಕೆ ಹೈಕಮಾಂಡ್ ಬಳಿ ಹೋದ್ರು, ಆ ವಿಷಯನಾ? ಇನ್ನು ಡಿನ್ನರ್ ಮೀಟಿಂಗ್ ಮಾಡೋದನ್ನ ಕ್ಯಾನ್ಸಲ್ ಮಾಡಿಸಿ ಅದಕ್ಕೆ ದಲಿತ ಶಾಸಕರುಗಳೆಲ್ಲ ಮುನ್ಸ್ಕೊಂಡಿದ್ದೀರಲ್ಲ, ಆ ವಿಷಯ ಹೈಕಮಾಂಡಿಗೆ ತೆಗೆದುಕೊಂಡು ಹೋದ್ರು ಅನ್ನುವಂತಹ ವಿಷಯನ? ಅಥವಾ ಇದರ ಹೊರತಾಗಿ ಬೇರೆ ಕೂಡ ಇದೆಯಾ? ರಾಜ್ಯದ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ, ರಾಜ್ಯದ ಹಿರಿಯ ನಾಯಕರನ್ನ ಅವರು ಕಡೆಗಣಿಸ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಈಗ ಒಳೊಳಗೆ ಗೆದ್ದಿರುವಂತಹ ಅಸಮಾಧಾನ. ಸಮುದಾಯದ ಸಚಿವರು ಒಟ್ಟಿಗೆ ಊಟ ಮಾಡೋದು ತಪ್ಪಾ? ಖಂಡಿತ ತಪ್ಪಲ್ಲ. ಆದರೆ ಸಮಯ, ಸಂದರ್ಭ, ಆ ಊಟದ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಗುತ್ತೆ ಅನ್ನೋದು ಈಗ ಡಿಕೆ ಶಿವಕುಮಾರ್ನ ಕೆಣಕಿದೆ ಅಂತ. ಈಗ ಸಿದ್ದರಾಮಯ್ಯ ಬಣದ ಚಾರ್ಜ್ ಶೀಟ್ ಇದು. ಹಾಗಿದ್ರೆ ಡಿಕೆ ಶಿವಕುಮಾರ್ ಅವರೇನು ಸುಮ್ಮನೆ ಇರ್ತಾರಾ? ಈಗ ಅವರು ವೈರಾಗ್ಯದ ಮಾತುಗಳನ್ನ ಆಡಿದ್ದಾರೆ, ಶಸ್ತ್ರತ್ಯಾಗದ ಮಾತುಗಳನ್ನ ಆಡಿದ್ದಾರೆ. ಹಾಗಂದ ಮಾತ್ರಕ್ಕೆ ಅವರೇನು ಹೈಕಮಾಂಡ್ ಮುಂದೆ ವಿಷಯಗಳನ್ನ ಪ್ರಸ್ತಾಪ ಮಾಡಲ್ವಾ? ಅವ್ರದ್ದು ಒಂದಿದೆ. ಏನದು? ಪ್ರತ್ಯೇಕ ಸಭೆ ಮಾಡೋದು, ಪವರ್ ಶೇರ್ ಬಗ್ಗೆ ಬಹಿರಂಗ ಮಾತುಗಳು ಸರಿಯಲ್ಲ. ಫಸ್ಟ್ಲಿ ಇಲ್ಲಿ ಆರಂಭ ಆಗಿದ್ದೆ ಡಿಕೆ ಶಿವಕುಮಾರ್ ಅವರಿಂದ. ಸಂದರ್ಶನವೊಂದರಲ್ಲಿ ಅವರು ಹೋದ್ರು, ಮಾತನಾಡಿದ್ರು, ಒಪ್ಪಂದ ಆಗಿದೆ ಮುಖ್ಯಮಂತ್ರಿಗಳು ಮತ್ತು ನನ್ನ ನಡುವೆ ಅಂದ್ರು. ಅದಾದ ನಂತರದಲ್ಲಿ ಮುಖ್ಯಮಂತ್ರಿಗಳು ನನ್ನ ಮತ್ತು ಅವರ ನಡುವೆ ಯಾವ ಒಪ್ಪಂದವೂ ಇಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ರು. ಅದಾದ ನಂತರದಲ್ಲಿ ಸೈಲೆಂಟ್ ಆದ್ರು. ಈಗ ಮತ್ತೆ ಇದು ಮುನ್ನೆಲೆಗೆ ಬಂದಿದೆ. ಸೊ ಹಾಗಾಗಿ ಈ ವಿಷಯನ ಡಿಕೆ ಶಿವಕುಮಾರ್ ಅವರು ಅವರಿಂದನೇ ಆರಂಭ ಆಯ್ತು ಅಂತ ಹೇಗೆ ಹೇಳ್ತಾರೆ? ಇದೇ ನೆಪದಲ್ಲಿ ಸಚಿವರಿಂದ ಡಿನ್ನರ್ ಕೂಟ ಪರಂಪರೆ ನಿಲ್ತಾ ಇಲ್ಲ. ಪರಮೇಶ್ವರ್ ಅವರು ಸಭೆ ನಡೆಸಿದ್ರು, ಸತೀಶ್ ಜಾರಕಿಹೊಳಿ ಅವರು ಸಭೆ ನಡೆಸಿದ್ರು. ಅದಾದ ನಂತರದಲ್ಲಿ ಮುಖ್ಯಮಂತ್ರಿಗಳನ್ನು ಸೇರಿಸಿಕೊಂಡು ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಕೂಡ ನಡೆಸಿದ್ರು. ಇದು ಡಿಕೆ ಶಿವಕುಮಾರ್ ಅವರ ಕೆಂಗಣ್ಣಿಗೆ ಕಾರಣವಾಗಿರೋದು. ಜಾತಿ ಗಣತಿ ಸಭೆ ವರದಿಗೆ ಒತ್ತಾಯ ಹಾಕ್ತಾ ಇದ್ದಾರೆ. ಇದರಿಂದ ಗೊಂದಲ ಸೃಷ್ಟಿಯಾಗ್ತಾ ಇದೆ. ಇವತ್ತು ಜಾತಿ ಗಣತಿ ವಿಚಾರವಾಗಿ ಸಮುದಾಯದ ನಾಯಕರುಗಳು ಬಂದಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ, ಇದನ್ನ ಉಗ್ರ ಹೋರಾಟ ಮಾಡ್ತೀವಿ ಅಂತ. ಈ ಕಡೆ ಡಿಕೆ ಶಿವಕುಮಾರ್ ಅವರು ಕೂಡ ಇದನ್ನ ಜಾರಿಗೆ ಬರೋದಕ್ಕೆ ಒಪ್ಪಿಗೆಯನ್ನ ಸೂಚಿಸಿಲ್ಲ. ಇದರ ಮಧ್ಯೆ ಕೆಲವರು ಒತ್ತಡ ಹಾಕ್ತಾ ಇದ್ದಾರೆ, ಇದನ್ನು ತಂದುಬಿಡಿ, ಜಾರಿ ಮಾಡಿಬಿಡಿ ಅಂತ. ಇದು ಕೂಡ ಅವರ ಒಂದು ಹೋಗ್ತಾ ಇರೋ ಸ್ಪೀಡ್ಗೆ ಸ್ಪೀಡ್ ಬ್ರೇಕ್ ಹಾಕುವಂತ ಕೆಲಸ ಮಾಡ್ತಾ ಇದೆ ಅನ್ನುವಂತಹ ಅಸಮಾಧಾನ. ಸಿಎಂ ಸ್ಥಾನ, ಕೆಪಿಸಿಸಿ ಸ್ಥಾನದ ಬಗ್ಗೆ ಚರ್ಚೆ, ಮಾತುಕತೆ ಹೆಚ್ಚಾಗ್ತಿದೆ. ಇದು
ಹೈಕಮಾಂಡ್ ಲೆವೆಲ್ನಲ್ಲಿ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರ ನಡುವಣ ಒಂದು ಒಪ್ಪಂದದ ವಿಚಾರವೇ ಆಗಿದ್ರೆ ಇಲ್ಲಿ ಬಹಿರಂಗವಾಗಿ ಪದೇ ಪದೇ ಚರ್ಚೆ ಆಗ್ತಾ ಇರೋದು ಡಿ.ಕೆ. ಶಿವಕುಮಾರ್ಗೆ ಒಪ್ಪಲಿಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಪರೋಕ್ಷವಾಗಿ ಪುಷ್ ಕೊಡುವ ರೀತಿಯಲ್ಲಿ ಯಾರೋ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನನಗಿಲ್ವಾ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಅನ್ನುವಂತಹ ಕೋಪ ಅವರದ್ದು. ಪವರ್ ಶೇರ್ ಒಪ್ಪಂದ ಆಗಿದೆ ಅನ್ನೋದಾದ್ರೆ ಎಲ್ರಿಗೂ ಗೊತ್ತಾಗ್ಬಿಡ್ಲಿ. ನಮ್ಮ ನಡುವೆ ಮಾತ್ರ ಇರೋದು ಬೇಡ, ಎಲ್ರಿಗೂ ಹೇಳ್ಬಿಡಿ 2.5 ವರ್ಷ ಅವ್ರದ್ದು 2.5 ವರ್ಷ ನಂದು ಅಂತ. ಸೊ ದಟ್ ಎಲ್ರಿಗೂ ಕೂಡ ಕ್ಲಿಯರ್ ಕಟ್ ಆಗಿರುತ್ತೆ ಅಂತ. ಇನ್ ಕೇಸ್ ಹಾಗಾಗಿದ್ರೂ ಕೂಡ ಅದನ್ನ ಅಷ್ಟು ಸುಲಭವಾಗಿ ಹೇಳಿ ಮುಗಿಸುವಂತಹ ವಿಚಾರನ ಹಾಗೇನಾದ್ರೂ ಇದ್ದಿದ್ರೆ ಅದನ್ನ ಆರಂಭಿಕ ದಿನಗಳಲ್ಲೇ ಮಾಡ್ತಾ ಇರಲಿಲ್ವಾ ಅನ್ನೋದು ಇಲ್ಲಿ ಮುಖ್ಯವಾಗಿ ಇರಬೇಕಾದಂತಹ ವಿಚಾರ. ಹಾಗಾದ್ರೆ ನಾಳಿನ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಏನಿದೆ, ಸೊ ಆ ಸಭೆಗೆ ಹೋಗೋದಕ್ಕೂ ಮುಂಚೆ ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾದಂತಹ ಬಡಿದಾಟಗಳಾಗಿದೆ, ಯಾರ್ಯಾರು ಏನೇನು ಹೇಳಿದ್ರು ಒಮ್ಮೆ ನೋಡ್ಬೇಕಲ್ವಾ, ಗಮನಿಸಿ. ಅಲ್ಲ, ನಮಗಿನ್ನೂ ಅಜೆಂಡಾ ಏನು ಅಂತ ಗೊತ್ತಿಲ್ಲ. ಶಾಸಕರ ಸಮಸ್ಯೆಗಳು ಜೊತೆಗೆ ಈ ಜಾತಿ ಜನಗಣತಿ ಬಡ್ಜೆಟ್ ಬರ್ತಾ ಇದೆಯಲ್ಲ, ಚರ್ಚೆಗಳು ಆಗ್ಬೋದು. ನನಗಿನ್ನೂ ಪತ್ರ ತಲುಪಿಲ್ಲ. ಕಾನೂನು ಸಲಹೆಗಾರರು ಸಲಹೆಗಳನ್ನು ತೆಗೆದುಕೊಂಡು ಕಾನೂನು ನಾನು ಬೇಕಂತ ಕೇಳಿಲ್ಲ. ಅವ್ರು ಕೊಡ್ತೀವಿ ಅಂದ್ರೆ ತಗೋತೀನಿ ಅಂತ ಹೇಳಿರೋದು ನಾನು ಅಷ್ಟೇ. ಅವರು ಅಧ್ಯಕ್ಷರಿಗೆ ಕೊಡ್ತೀನಿ ಅಂದರೆ ನಾನು ಆಗ್ಲಿಕ್ಕೆ ಸಿದ್ಧ ಇದ್ದೀನಿ, ಮಂತ್ರಿ ಕೆಲಸ ಬಿಡ್ಲಿಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳಿದ್ದೀನಿ ಹೊರತು ನನ್ನ ಅಧ್ಯಕ್ಷನ ಮಾಡಿ ಅಂತ ನಾನು ಎಲ್ಲೂ ಅರ್ಜಿ ಹಾಕ್ಕೊಂಡು ಎಲ್ಲೂ ಕೇಳೋ ಅಂತ. CLP ನಡೀತದೆ, CLP ಚರ್ಚೆ ಮಾಡಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡ್ತೀವಿ. ಸುರ್ಜೇವಾಲ ಅವ್ರು ಬರ್ತಾರೆ, ಬಂದಮೇಲೆ ಅವರೆಲ್ಲನೂ ಕೂಡ ಹೇಳಿದ ಮೇಗೂ ಅರ್ಥ ಆಗ್ತದೆ ನಮ್ಗೆ ಯಾರ್ಯಾರು ಬರ್ತಾರೆ. CLP ಅಜೆಂಡಾ ಏನು ಅಂತ ನಮ್ಗೆ ಹೇಳಿಲ್ಲ. CLP ಕರೆದಿದ್ದಾರೆ ಅಷ್ಟೇ. ಹೈಕಮಾಂಡ್ ಅವರು CLP ಮೀಟಿಂಗ್ ಕರೆದಿಲ್ಲ. ಇದು CLP ನಾಯಕರೇ CLP ಮೀಟಿಂಗ್ ಕರೆದಿರೋದು. ರಾಜ್ಯ ಕಾಂಗ್ರೆಸ್ನಲ್ಲೀಗ ಡಿನ್ನರ್ ಪಾಲಿಟಿಕ್ಸ್ ಸಮರ ಜೋರಾಗ್ತಾ ಇದೆ. ಕಾಂಗ್ರೆಸ್ ಒಳಗಿನ ಪವರ್ ಪಾಲಿಟಿಕ್ಸ್ಗೆ ದಿನಕ್ಕೊಂದು ರೂಪ, ದಿನಕ್ಕೊಂದು ಮಾತು, ಮಂತ್ರ. ತಮ್ಮ ಪರ ಯಾರೂ ನಿಲ್ಲೋದು ಬೇಡ, ದನಿ ಎತ್ತೋದು ಬೇಡ, ಪಕ್ಷ ಉಂಟು ನಾನುಂಟು ಅಂತ ಡಿ.ಕೆ. ಶಿವಕುಮಾರ್ ಅವರ ವೈರಾಗ್ಯದ ಮಾತು ಈಗ ಕಾಂಗ್ರೆಸ್ನಲ್ಲಿ ಹಲವು ಆಯಾಮಗಳಲ್ಲಿ ಚರ್ಚೆ ಆಗ್ತಿದೆ. ತಮ್ಮ ಪರ ಹೆಚ್ಚಿನ ಶಾಸಕರು ಸಚಿವರು ಮಾತನಾಡಿದ ಹಿನ್ನೆಲೆಯಲ್ಲಿ ಡಿಕೆಶಿಯಿಂದ ಇದ್ದಕ್ಕಿದ್ದಂತೆ ಶಸ್ತ್ರತ್ಯಾಗದ ದಾಳ ಪ್ರಯೋಗವಾಗಿದೆ ಎನ್ನಲಾಗ್ತಾ ಇದೆ. ಪಕ್ಷ ಉಂಟು ನಾನುಂಟು ಎಂಬ ಡಿಕೆಶಿ ಚೆಕ್ಮೇಟ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಯವಾಗಿಯೇ ಟಕ್ಕರ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಪರಮೇಶ್ವರ್, ಡಿಕೆಶಿ ಅವರದ್ದು ಒಳ್ಳೆಯ ತೀರ್ಮಾನ. ಪಕ್ಷ ತೀರ್ಮಾನ ಅಂತಿಮವಾಗಿ ಏನ್ ತೀರ್ಮಾನ ಮಾಡುತ್ತೋ ನಾವೆಲ್ಲ ಅದನ್ನ ಒಪ್ಕೊಳ್ತೀವಿ. ಪಕ್ಷದ ತೀರ್ಮಾನ ಏನಾಗುತ್ತೋ ಅಂತಿಮವಾಗಿ ಅದೇ ಆಗುವುದು. ಶಿವಕುಮಾರ್ ಸಹ ಅದೇ ಮಾತನಾಡಿದ್ದಾರೆ. ಬಹಳ ಸಂತೋಷ. ಪಕ್ಷದ ಚೌಕಟ್ಟಿನಲ್ಲಿ ಹೋಗೋದು ನಮ್ಮೆಲ್ಲರ ಕರ್ತವ್ಯ, ಅದನ್ನ ನಾವು ಮಾಡ್ತೀವಿ ಅಂತ ಪರಮೇಶ್ವರ್ ಹೇಳಿದರು. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಇದು ಹೇಳ್ಬೇಕು ಅಂತಂದ್ರೆ ಯಾವುದೇ ಗೊಂದಲ ಇಲ್ಲ. ಮುಖ್ಯಮಂತ್ರಿ ಬದಲಾವಣೆ ಆಗ್ಬಿಡ್ತದೆ. ಖಾಲಿನೇ ಇಲ್ಲ ಕುರ್ಚಿ. ಯಾವ ಡಿನ್ನರು ಇಲ್ಲ. 3-4 ಜನ ಸೇರ್ಕೊಂಡ್ರು, ನ್ಯೂ ಇಯರ್ ಸೇರ್ಕೊಂಡ್ರು. ನಾವೆಲ್ಲ ನ್ಯೂ ಇಯರ್ ಹೊರಗಡೆ ಹೋಗಿದ್ದು. ಸಂಕ್ರಾಂತಿ ಸಂಪುಟ ವಿಸ್ತರಣೆ ಅವೆಲ್ಲ ಸುಳ್ಳು. ಅವೆಲ್ಲ ಚೀಫ್ ಮಿನಿಸ್ಟರ್ ಜವಾಬ್ದಾರಿ, ಚೀಫ್ ಮಿನಿಸ್ಟರ್ ಕೇಳ್ಕೊಂಡು. ಎಲ್ಲ ಒಳ್ಳೆಯ ತೀರ್ಮಾನ. ಯಾಕೆಂದರೆ ಪಕ್ಷ ಅಂತಿಮವಾಗಿ ಏನು ತೀರ್ಮಾನ ಮಾಡುತ್ತೆ ನಾವೆಲ್ಲ ಅದನ್ನು ಒಪ್ಕೊಳ್ತೀವಿ. ಹಾಗಾಗಿ ಅಂತಿಮವಾಗಿ ನಾವೆಲ್ಲರೂ ಯಾರು ಹೇಳೋದೇ ಹೈಕಮಾಂಡ್ ಅಂತ ಹೇಳ್ತೀವಿ. ಪಕ್ಷದ ತೀರ್ಮಾನ ಏನಾಗುತ್ತೆ ಅದೇ ಆಗ್ಬೋದು. ಇನ್ನೇ ಕೂಡ ನಾನು ಅವ್ರ ಅಭಿಪ್ರಾಯ ಹೇಳಿದರೆ ತಪ್ಪೇನಿದೆ. 113 ಜನ ಶಾಸಕರು ಬೇಕು ಸರ್ಕಾರ ಮಾಡಲಿಕ್ಕೆ. ಅದು ಅವ್ರ ಗಮನದಲ್ಲೂ ಇದೆ. ಅದು ನನಗೆ ಗೊತ್ತಿಲ್ಲ, ಅದು ಅವ್ರು ಹೇಳ್ಬೇಕು. ಪವರ್ ಶೇರಿಂಗು ಹೈಕಮಾಂಡ್ ಮಟ್ಟದಲ್ಲಿ ನಿರ್ಣಯ ಆಗ್ತಕ್ಕಂಥದ್ದು. ಕುರ್ಚಿ ಖಾಲಿ ಇಲ್ಲ. ಸಿದ್ದರಾಮಯ್ಯರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತದೆ. ಈ ವಿಷಯ ಚರ್ಚೆನೇ ಆಗಿಲ್ವಲ್ಲ, ಅನಾವಶ್ಯಕ ಸುದ್ದಿ ಆಗ್ತಿದ್ದೇವೇನಾ. ಅವ್ರು ಹೇಳಿದ್ರಲ್ಲಿ ಸತ್ಯ ಇದೆ. ಮುಂದಿನ ದಿವಸಗಳಲ್ಲಿ ಏನಾದರೂ ಕ್ರಾಂತಿ ಆಗಬೇಕು ಅಂದ್ರೆ, ಈ ಸಮಾಜದಲ್ಲಿ ತುಳಿತಕ್ಕೆ ಒಳಪಟ್ಟವ್ರ ಮೇಲೆ ಬರಬೇಕು ಅಂದ್ರೆ ಸಿದ್ದರಾಮಯ್ಯನಂತ ನಾಯಕರೇ ಮುಖ್ಯಮಂತ್ರಿ ಆಗಬೇಕು. ಸಿದ್ದರಾಮಯ್ಯ ಸಾಹೇಬ್ರಿಗೆ ಯಾರು ಏನು ಮಾಡೋಕ್ಕಾಗಲ್ಲ. ಅದು ಯಾರು ತಲೆ. ಅವರು ಒಳ್ಳೆ ಅರ್ಥದಲ್ಲಿ ಹೇಳಿದ್ದಾರೆ. ಕೆಟ್ಟದಾಗಿ ನೋಡಿದ್ರೆ ಅದು ಕೆಟ್ಟದಾಗಿ ತಪ್ಪಾಗಿ ಕಾಣ್ತದೆ. ಅವ್ರು ಹೇಳಿರೋದು ಸರಿಯಾಗಿದೆ. ನಮ್ಮ ಶಾಸಕರ ಸಂಪೂರ್ಣ ಬೆಂಬಲನೂ ಇದೆ. ಅವ್ರು 5 ವರ್ಷ ಮುಖ್ಯಮಂತ್ರಿ ಆಗಬೇಕಾಗಿರೋದು. ತದನಂತರ ನಡೆದಂಥ ಬೆಳವಣಿಗೆಯಲ್ಲಿ ಏನು ಹೈಕಮಾಂಡ್ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಸಾಹೇಬರಿಗೆ ಕೊಟ್ಟಿರೋ ಅವಕಾಶ ಅವ್ರು ನಡೆಸ್ತಾ ಇದ್ದಾರೆ. ರಾಜಣ್ಣನವರು ಅವರು ವೈಯಕ್ತಿಕ ಅವರು ಹೇಳ್ಕೊಂಡಿದ್ದಾರೆ. ಈ ಒಂದು ಸರ್ಕಾರ ಬರಬೇಕಾದ್ರೆ ಯಾರು ಮುಖ್ಯವಾಗಿ ಕಾರಣರು, ಯಾರಿಗೆ ಅರ್ಹತೆ ಇದೆ ಅವರೇ ಈ ಸರ್ಕಾರ ತಂದಿದ್ದಾರೆ. ಆಗ್ಲೇಬೇಕು ಮುಖ್ಯಮಂತ್ರಿ ಅಂತೇಳಿ ನಾವೆಲ್ಲ ಒಕ್ಕಲಿಗ ಜನಾಂಗ ಎಲ್ಲ. ಸೊ ಇದು ಇವತ್ತಿಗೆ ಕೊನೆ ಆಗುತ್ತಾ? ನಾಳಿನ CLP ಸಭೆ ಬಳಿಕ ಬಹುಶಃ ಎಲ್ಲರೂ ಕೂಡ ಸೈಲೆಂಟ್ ಆಗ್ತಾರೆ ಅನ್ಸುತ್ತೆ. ಅದು ಎಲ್ಲಿವರೆಗೆ? ಬೆಳಗಾವಿಯ ಅಧಿವೇಶನ ಏನು ಸಮಾವೇಶ ಏನಿದೆ ಆ ಸಮಾವೇಶನ ಮುಗಿಸ್ಕೊಳ್ಳೋವರೆಗೆ, ಆ ಸಮಾವೇಶ ಮುಗಿದ ನಂತರದಲ್ಲಿ ಮತ್ತೆ ಇದು ಪುಟಿದೇಳತ್ತಾ ಇಲ್ವಾ
ಅದು ಖಂಡಿತ ಆಗೇ ಆಗುತ್ತೆ. ಯಾಕಂದರೆ ಇದು ಸೆಕೆಂಡ್ ಟೈಮ್ ಈ ಥರದ ಪ್ರಸ್ತಾಪ ಮತ್ತೆ ಆಗಿರೋದು. ಈಗ ಬೆಳಗಾವಿಯ ಸಮಾವೇಶ ಮುಗಿಸ್ಕೊಂಡು ನಂತರ ಮತ್ತೆ ಇದು ಸೈಲೆಂಟ್ ಆಗಿದ್ದು ಮತ್ತೆ ಎದ್ದೇಳುತ್ತೆ. ಸದ್ಯಕ್ಕೆ ನಾಳೆ CLP ಸಭೆಯ ಅಜೆಂಡಾ ಏನು ಅನ್ನೋದು ಸ್ಪಷ್ಟವಾಗ್ತಾ ಇಲ್ಲ. ಆದರೆ ಸೈಲೆಂಟ್ ಮಾಡುವಂತಹ ಪ್ರಕ್ರಿಯೆ ಅಂತೂ ಆಗುತ್ತೆ. ಅದು ಎಲ್ಲಿಯವರೆಗೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಲೆಕ್ಕ ಹಾಕಬೇಕಷ್ಟೇ. ಇನ್ನು ಕಾಂಗ್ರೆಸ್ನಲ್ಲಿ ಒಂದ್ ಕಡೆ ಪವರ್ ಶೇರಿಂಗ್, ಡಿನ್ನರ್ ಪಾಲಿಟಿಕ್ಸ್ ಕಚ್ಚಾಟ ನಡೀತಾ ಇದೆ. ಮಗದೊಂದು ಕಡೆಯಲ್ಲಿ ಜಾತಿ ಗಣತಿಗೆ ವಾರ್ ಆಗ್ತಾ ಇದೆ. ವೀರಶೈವರ ವಿರೋಧದ ಬೆನ್ನಲ್ಲೇ ಒಕ್ಕಲಿಗ ಸಮುದಾಯ ಕೂಡ ಸಿಡಿದೆದ್ದಿದೆ. ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ಚರ್ಚೆ ಆಗುತ್ತೆ ಅಂತ ಸಿಎಂ ಹೇಳಿಕೆ ಬೆನ್ನಲ್ಲೇ ಇವತ್ತು ಸಿಎಂ ಡಿಕೆಶಿಯನ್ನ ಒಕ್ಕಲಿಗ ಸಂಘದ ನಾಯಕರು ಭೇಟಿಯಾದರು. ಬಳಿಕ ಮಾತನಾಡಿದ ಅವರು ಅಧ್ಯಕ್ಷ ಕೆಂಚಪ್ಪಗೌಡ, ಸಿಎಂ ಅವರು ಜಾತಿ ಗಣತಿ ಮಂಡಿಸಿದ್ರೆ ಉಗ್ರ ಹೋರಾಟ ಮಾಡ್ತೀವಿ, ಸರ್ಕಾರ ಉರುಳಿಸೋ ತಾಕತ್ತು ಹೊಂದಿರೋ ಜನಾಂಗ ನಮ್ಮದು ಅಂತ ಎಚ್ಚರಿಸಿದ್ದಾರೆ. ಆದರೆ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾತ್ರ ಯಾರಿಗೂ ಅನ್ಯಾಯ ಆಗದಂತೆ ಜಾರಿಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಸಿಎಂ ಪ್ರತಿಕ್ರಿಯಿಸಿದ್ದಾರೆ. ಜಾತಿ ಗಣತೆಯನ್ನ ಆ ವರದಿ ಸರಿಯಾಗಿಲ್ಲ, ದಯಮಾಡಿ ಅದನ್ನ ನೀವು ನಿಲ್ಲಿಸಿ ಹೊಸದಾಗಿ ಮಾಡಿ ಮನವಿ ಮಾಡ್ಕೊಂಡ್ರಿ. ಏನಾದರೂ ಮಂಡಿಸ್ಬಿಟ್ರೆ ಅವರು ನಾವು ಉಗ್ರ ಹೋರಾಟ ಮಾಡ್ತೀರಿ, ಒಂದು ಸರ್ಕಾರವನ್ನು ಕೂಡ ನಾವು ಉರುಳಿಸುವಂತ ಶಕ್ತಿ ಉಳ್ಳವರು ನಾವು. ಇವತ್ತು ಜಾತಿ ಗಣತಿ ಬಗ್ಗೆ ಒಂದು ಸಪರೇಟ್ ಮೀಟಿಂಗ್ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ಮಾಡಿದ್ರು. ನೀವು ಮುಂದಕ್ಕೆ ಹಾಕಬೇಕು, ಇವೆಲ್ಲ ಸಭೆ ಆಮೇಲೆ ನಾನು ಮಾತಾಡ್ತೀನಿ, ಯಾರಿಗೂ ಅನ್ಯಾಯ ಆಗಿಲ್ದಂಗೆ ನಾವೆಲ್ಲ ನೋಡ್ಕೊಳ್ತೀವಿ. ನೀವು ಸಭೆನೆಲ್ಲ ಮುಂದಕ್ಕೆ ಹಾಕಿ, ಗೊಂದಲಗಳು ಬೇಡ ಅಂತ ಹೇಳಿದ್ದೀನಿ. ಅದಕ್ಕೆಲ್ಲ ಜಾತಿ ಗಣತಿಗಳಾಗಿರುವಾಗ ಪರ ವಿರೋಧಗಳು ಇರ್ತಕ್ಕಂಥದ್ದು ಇದ್ದೇ ಇರ್ತದೆ. 160 ಕೋಟಿ ರೂಪಾಯಿಗಳು ಖರ್ಚು ಮಾಡಿದ್ದೀವಿ. ನೋಡೋಣ, ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಲಿ, ಕ್ಯಾಬಿನೆಟ್ ನಲ್ಲಿ ಏನ್ ತೀರ್ಮಾನ ಆಗುತ್ತೆ ನೋಡೋಣ.